ಮಹಾಬಳೇಶ್ವರದಾಗ ಪಂಚಗಂಗಾ ನದಿ, ಹಂಗ ಪಂಚಗಂಗಾ ಮಂದಿರ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಪಂಚಗಂಗಾ ಅಂದ್ರೆ 5 ನದಿಗಳ ಉಗಮ ಸ್ಥಾನ ಇದು. ಜೀವಿಗಳೇ, ಮುಂಜಾನೆ ಬಯಲು ಸೀಮಾ ಪ್ರದೇಶಕ್ಕೆ ಹೋಗಿ ನಾವೀಗ ಎಲ್ಲಿ ಬಂದಿವ್ರಿ? ಬಯಲು ಸೀಮೆ ಪ್ರದೇಶ ನಮ್ಮದೇನ ಜವಾರಿ ಮಂದಿ, ಯುಕೆ ಮಂದಿ ಯಾವುದು ಮುಚ್ಚಿಡಲ್ಲ. ಜೈ 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 ಸಿಎಂ. ಇದು ಪ್ರೆಸೆಂಟ್ ಇರೋದು ನಾವು ಊರ ಸಾತಾರ ಬಲ್ಲಿ ಯಾವ್ದ್ರಿ? ಯಾವ್ದು ಸಣ್ಣ ಊರು ಅಂದಿಲ್ಲ, ಕಿಂಡ್ವಾಡಿದಾಗ ಅದೀವ್ರಿ. ಆ ಕಿಂಡ್ವಾಡಿದಾಗ ಸ್ವಲ್ಪ ನಮ್ಮ ಮುಂಜಾನೆಯ ನಿತ್ಯ ಕರ್ಮ ಮಾಡಿ ಮುಂದೆ ಸ್ವಲ್ಪ ಸುತ್ತಾಡಿ ನಾಳೆ ಪುನಃ ಕಡೆ ಬಿಡ್ಬೇಕ್ರಿ. ಅದು ನಮ್ಮ ಊರಾಗ ನಾವು ಇದಕ್ಕೆ ಎಮ್ಮೆ ಅಂತೀವ್ರಿ. ನೀವೇನಂತೀರ ಅಂತ ಕಮೆಂಟ್ ಮಾಡ್ರಿ ನೋಡೋಣ. ಹುಚ್ಚಿನ ಹಾಟೆ ಅನ್ನೋದು ಹೊಡ್ಲಿಕ್ಕೆ ಬರತ್ತದ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಬರ್ತಾನ ಒಬ್ಬಪ್ಪ ಅನ್ಕೊಂಡು 2 ಚಮಚ ಇಟ್ಕೊಂಡು ಊಟ ಮಾಡತ್ತ ನೋಡ್ರಿ. ಊಟ ಮಾಡತ್ತೀವ್ರಿ ಈಗ. ಅಣ್ಣಗಳು ಬಿಜಾಪುರದವ್ರು ಅದಾರ. ನಮ್ದ ಕಾಲೇಜ್, ನಮ್ದ ಡಿಪಾರ್ಟ್ಮೆಂಟ್, ಆದ್ರೆ ಕಾಲೇಜ್ ಬಿಟ್ಬಿಟ್ರ ಅವರು. ಅಲ್ಲ ಸ್ವಲ್ಪನಾದ್ರೂ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಕದ್ದು ತಿಂತಿರ್ಲ? ಹಲೋ, ಇವ್ರೇ ಮಾತಾಡ್ತೇನೆ ಅಂದಾರಲ್ಲ, ಮತ್ತೆ ಏನಾಯ್ತು? ಪೇಡು ಅಲ್ಲಿ ಏನೋ ಆಗಿಲ್ಲ, ಯಾಕೆ ತರ್ಸ್ಕೊಳತ್ತೀರಿ? ಏನಾಯ್ತ್ರಿ ಇವ್ರಿಗೆ? ನೋಡಪ್ಪು ಜೀವಿಗಳ ಈಗ ನಾವು ಸಜ್ಜನಗಢ ಅಂತ ಬಂದಿವ್ರಿ. ಸಜ್ಜನಗಢದಾಗ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳಾದಂತಹ ರಾಮದಾಸ್ ಅವರ ಸಮಾಧಿ ಆದ್ರಿ, ಅದು ನೋಡಕ್ ಬಂದಿವ್ರಿ. ಈಗ ಸಜ್ಜನ್ ಅಂದ್ರ ಸಂತರು ಅಂತ, ಗಢ ಅಂದ್ರ ಕೋಟೆ, ಅದಕ್ಕೆ ಸಜ್ಜನಗಢ ಅಂತ ಕರೀತಾರ್ರಿ. ಮ್ಯಾಲ ಹೋಗೋಣ, ಅದ್ರ ಇತಿಹಾಸವನ್ನ ತಿಳ್ಕೊಳ್ಳೋಣ. ಹಂಗೆ ನೋಡ್ಕೊ ತಗೊಂಡ್ ಬರ್ರಿ. ರಾಧೇ ರಾಧೇ. ಹಂಗ ನಮ್ಮ ಜೀವಿಗಳು ಬಂದಾರ ನೋಡ್ರಿ. ಕೈಸಲ್ಲಿ ಮಹಾದ್ವಾರ ಎಂಟ್ರಿ ಆಗಾಕತ್ತೇವ್ ನೋಡ್ರಿ. ಈಗ ಒಳಗೆ ಹೋಗೋಣ ಬರ್ರಿ. ಫುಲ್ ಕೋಟೆ ಹಂಗದಂದ್ರ ಬೆಟ್ಟದಾಗ ಅದ್ರಿ ಇದು. ಅಲ್ಲಿಂದ ಬಂದಿವ್ರಿ ತೆಳಗ್, ಫುಲ್ ತೆಳಗಿಂದ ಮ್ಯಾಗ. ಚಲೋ. ಗೊತ್ತಾಗತ್ತೀರ? ಆಗದು ಎಂದು ಕೈ ಕಟ್ಟಿ ಕುಲಿತಾರೆ. ಅಸಾಧ್ಯ ಎಂಬುದು ಏನೂ ಇಲ್ರಿ. ನಮ್ಮ ಬಾಸ್ ಅಂಜು ಹೇಳ್ತಾರಲ್ರಿ, ಅದಕ್ಕೆ ಚಲೋ. ಯವ್ವ, ಸಮರ್ಥ ಮಹಾದ್ವಾರ ಅಂತ ನೋಡ್ರಿ ಇಲ್ಲಿ. ಶ್ರೀ ಸಮರ್ಥ ಮಹಾದ್ವಾರ. ರಾಮದಾಸರು ಅಯೋಧ್ಯಾಪತಿ, ಸೀತಾಪತಿ, ಶ್ರೀರಾಮಚಂದ್ರನ ಭಕ್ತರಾಗಿದ್ರಂತ್ರಿ, ಪರಮ ಭಕ್ತರು. ಅವರ ಶಿಷ್ಯರೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ್ರಿ. ಈಗ ಅವರ ದರ್ಶನ ತಗೋಬೇಕಂತ ಹೊಂಟಿವ್ರಿ ನಾವೀಗ. ರಾಮದಾಸ್ ಸ್ವಾಮಿ ಸಂಸ್ಥಾನಕ್ಕೆ ಹೊಂಟಿವ್ರಿ. ಈ ಸಜ್ಜನಗಢಕ್ಕೆ ಮೊದಲ ಪರಾಳಿಗಢ ಅಂತ ಕರಿತಿದ್ರಂತ್ರಿ. ಮೊದಲ 17ನೇ ಶತಮಾನದಾಗ ಮರಾಠ ಸಾಮ್ರಾಜ್ಯದಾಗ ಅವಾಗ ಆ ಸಮಯದಾಗ ಇದಕ್ಕೆ ಹೊಸ ಮಹತ್ವ ಸಿಕ್ಕಿತ್ತಂತ್ರಿ. ಅಂಜು 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 ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಗುರುಗಳಾದ ಆತ್ಮೀಯ ಗುರುಗಳಾದಂತಹ ಸಮರ್ಥ ರಾಮದಾಸರಿಗೆ ಈ ಕೋಟೆಯನ್ನು ವಾಸಿಸಲು ಕೊಟ್ಟಿದ್ರಂತ್ರಿ. ಸಮರ್ಥ ರಾಮದಾಸರು ದಾಸಬೋಧ ಎಂಬ ಮಹತ್ವದ ಗ್ರಂಥವನ್ನ ರಚನೆ ಮಾಡಿದ್ರಂತ್ರಿ. ಅವರ ವಾಸ ಆಗಿದ್ದಂತ ಈ ಕೋಟೆಯನ್ನ ಈಗ ಸುತ್ತಾಡಕತ್ತೀವ್ರಿ, ನೋಡ್ಬೋದು. ಫುಲ್ ಸಜ್ಜನಗಢ ಅಂದ್ರೆ ಸಂತರ ಒಂದು ಕೋಟೆ ಅಂತ. ಶಿವಾಜಿ ಮಹಾರಾಜರವರಿಗೆ ಇರಲು, ವಾಸ ಮಾಡಲು ಅವ್ರಿಗೆ ಕೊಟ್ಟಿದ್ರಂತ್ರಿ ಇದು, ಈ ಕೋಟೆಯನ್ನು. ಶಿವಾಜಿ ಮಹಾರಾಜರಿಗೆ ಧೈರ್ಯ, ನೈತಿಕ, ರಾಜನೀತಿಯ ಬಗ್ಗೆ ಮಾರ್ಗದರ್ಶನ ನೀಡಿದ್ರಂತ್ರಿ ರಾಮದಾಸರು. ಇದೇ ಕೋಟೆದಾಗ ನೋಡ್ಬೋದು. ಈಗ ಆಲ್ ವ್ಯೂ ನೋಡಕಂತ ಹೊಂಟಿದ್ದೇವ್ರೀಗ. ಆ ಕಡೆ ಒಳಗೆ ಏನೂ ಇಲ್ರಿ, ಅವರ ಸಮಾಧಿ ಇದ್ರಿ. ಸಮಾಧಿದಾಗ ಕ್ಯಾಮ್ರಾ ಅಲೋ ಇಲ್ರಿ. ಸೊ ಅವ್ರ ಸುತ್ತಮುತ್ತ ಇದ್ದಿದಂಥ ಒಂದು ವಾಸ ಸ್ಥಳವನ್ನು ನೋಡಕತ್ತೀರಿ.
ಎಲ್ಲ ಕಡೆ ಹುಳುಗಳು ಅದಾವ್ರಿ, ಚುಂಚು ಅನಾಗತ್ತವ. ಏ ಬ್ಯಾಡ್ರಿ ಇಷ್ಟು ಜಲ್ದಿ ಯಾಕ, ಇನ್ನ ಭಾಳ ಜೀವನ ನೋಡ್ರಿ. ದಿಸ್ ಇಸ್ ಕಾಲ್ಡ್ ಆಲಿ, ಅದು ಬರ್ತದ್ರಿ, ಈ ಕಡೆ ಇದು ಬಂದದ್ರಿ, ನಾವು ಅದ್ರ ಸಲಕ್ಕೆ ಇಲ್ಲಿ ಬಂದಿವ್ರಿ. ಸಮರ್ಥ ರಾಮದಾಸರು ಅವರ ಕೊನೆಯ ದಿನಗಳನ್ನ ಇದೇ ಸಜ್ಜನಗಳದಾಗ ಕಳೆದಾರಂತ್ರಿ. 1481 ಅವರು ಲಿಂಗೈಕ್ಯರಾತಾರಂತ್ರಿ. ಅವರು ಓಡಾಡಿದ ಪುಣ್ಯ ಸ್ಥಳದಲ್ಲಿ ನಾವು ಓಡಾಡಕತ್ತೀವ್ರಿ. ಈಗ ನೋಡ್ಬೋದು ಸಜ್ಜನ್ಗಢ. ಸಮರ್ಥ ರಾಮದಾಸರು ಸ್ಥಾಪನೆ ಮಾಡಿದಂತ ಕುನ್ಸ ಮಂದಿರ ಅಣ್ಣಾದೇವಿ ಅಂಗಾಯಿ. ಅಚ್ಚಾ. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ನನಗೂ ಗೊತ್ತಿಲ್ರಿ, ಹೋಗೊಂಬರ್ರಿ. ಜೀವಿಗಳ ನಾಗರಾಮ್ ರೀ, ನಾಗರಾಮ್ ಹೊಂಟದ ನೋಡ್ರಿ ಇಲ್ಲಿ. ಊಟ ಮಾಡಕ್ ಕೂತೀವ್ರಿ. ಈಗ ಇದಕ್ ಹೊಂಟಿವ್ರಿ, ಬೇರೆ ಎದಕ್ಕಂದ್ರ ಎದಕ್ ಹೊಂಟಿವಿ? ಮಹಾಬಳೇಶ್ವರ ಅಲ್ಲ, ಮಹಾಬಳೇಶ್ವರ. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಕಿವಿಗಳೇ ನಾವೀಗ ಘಾಟ್ ಸೆಕ್ಷನ್ದಾಗ ಬೈಕ್ ಹೊಡ್ಕೊಂಡು ನಾವು ಹೊಂಟೇವ್ರಿ. ನೋಡ್ಬೋದು ಫುಲ್ ಹೆವಿ ಘಾಟ್ ಅಂದ್ರೆ ಥಂಡಿ ಬಿಡುತ್ತ ಅಂತ ಘಾಟ್ದಾಗ ಹೊಂಟೇವ್ರಿ. ಈಗ ಬೈಕ್ ಫುಲ್ ಭಯಾನಕ ಘಾಟ್ ಅದ್ರಿ. ಮಹಾಬಳೇಶ್ವರ ಹೊಂಟೇವಿ. ಈಗ ಮಹಾಬಳೇಶ್ವರ ಇನ್ನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗಬೇಕು ನೋಡ್ರಿ. ಈಗ ಫುಲ್ ಘಾಟ್ ಸೆಕ್ಷನ್ದಾಗ ಹೊಂಟಿವಿ. ಹೆವಿ ಘಾಟ್ ಅದ್ರಿ. ಇಲ್ಲಿ ಸ್ಟ್ರಾಬೆರಿ ತೊಗೊಳತ್ತೀರ? ಸ್ಟ್ರಾಬೆರಿ ಯಾಕೆ ಕೆಂಪ್ ಇರ್ತಾವ್ರಿ? ಸ್ಟ್ರಾಬೆರಿ ಅಣ್ಣ? ಹಾ ಅಣ್ಣ ಹೆಂಗಿದಿ ಅಣ್ಣ? ಮತ್ತೆ ಯಾಕೆ ವಿಚಾರ ಮಾಡತ್ತೀರಿ? ಅಲ್ಲ ವಿಚಾರ ಮಾಡತ್ತಾರ. ಸ್ಟ್ರಾಬೆರಿ ಯಾಕೆ ಕೆಂಪ್ ಇರ್ತವ, ಮಾವಿನಕಾಯಿ ಯಾಕ ಹಳದಿ ಇರ್ತವ? ಬಟ್ ಮನುಷ್ಯರೊಳಗ ಬೆಳಗ ಕರ್ಗ ಯಾಕೆ ಇಟ್ಟಾನಂತ ದೇವ್ರು. ಅವ್ ನೋಡ್ರಿ ಒಂದೊಂದ ಶೇಪ್ ಇತ್ತಂದ್ರ, ಇದು ನೋಡ್ರಿ ಸ್ಟ್ರಾಬೆರಿ ಅಂದ್ರೆ ಬರೀ ಕೆಂಪ್ಗೆ ನೋಡಕ್ ಸಿಗ್ತಾವ ನೋಡ್ರಿ, ಅದರದ್ದು ಶೇಪ್ ಚೇಂಜ್ ಆಗಲ್ಲ. ಮನುಷ್ಯ ಅಂದ್ರದಾಗ ಎಷ್ಟು ವಿಧಗಳು ಇಟ್ಟಾನಂದ್ರ ಕರ್ಗ ಬೆಳಗ ಅದ್ರೊಳಗೆ ಎಷ್ಟೆಷ್ಟೋ ನಮನಿ ಕಲರ್ಗಳು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜೀವಿಗಳ ನಾವು ಬಂದೇವಿ ಈಗ ಪಂಚಗಂಗಾ ಮಂದಿರ. ಆದ್ರ ಅಲ್ಲಿ ಫೋನ್ ನಾಟ್ ಅಲೌಡ್. ನಾವೀಗ ಬಂದಿರೋದ ಮಹಾಬಳೇಶ್ವರದಲ್ಲಿರುವ ಪಂಚಗಂಗಾ ಮಂದಿರ. ಅಂದ್ರ ಐದು ನದಿಗಳ ಉಗಮ ಸ್ಥಾನ ಆಗಿದೆ ಇಲ್ಲಿ ಅಂದ್ರೆ. ಅದ್ರೊಳಗ ಕೃಷ್ಣ, ಗಾಯತ್ರಿ ಏನೇನೋ ಅದಾವ್ರಿ. ಅದಕ್ಕಿಂತ ಮುಂಚೆ ನಾವ್ ಜೀವಿಗಳು ಸಿಕ್ಕಿದ್ರಿ ಇಲ್ಲಿ. ಕಲಬುರ್ಗಿ ಅವರ ಏನ್ ಹೆಂಗ್ ಬಂದಿರಿ ಕಡೆ? ಫ್ಯಾಮಿಲಿ ಏನ್ರಿ ನೀವು? ಯಾಕೆ ಬಂದಿರಿ ಇಲ್ಲಿ? ಯಾವ ಮಂದಿರಕ್ಕೆ ಬಂದಿರಿ ಈಗ? ಏನ್ ಅನ್ನಿಸ್ತು? ಹೇಳು ಎದ್ದೆ. ಹೌದಾ? ಎಷ್ಟನೇತೆ ನೀವು? ರಾಧೆ ರಾಧೆ. ಕೃಷ್ಣ, ಕೊಯ್ನಾ, ವೇಣ್ಣ, ಸಾವಿತ್ರಿ, ಗಾಯತ್ರಿ ಪಂಚಗಂಗಾ ನದಿಗಳು ಇಲ್ಲೇ ಉಗಮ ಆಗ್ಯಾವಂತ್ರಿ. ಇದು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದೆ, ಕಲ್ಲಿನಿಂದ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತದ್ರಿ. ಇದು ನೋಡ್ಬೋದು. ಆದ್ರೆ ಕ್ಯಾಮ್ರಾ ಅಲೋ ಇರ್ಲಿಲ್ರಿ, ಮಾಡೋರು ಬಿಡ್ಬೇಕಲ್ಲ, ನಾ ಮಾಡೇ ಬಂದಿದ್ದೆ. ಕೃಷ್ಣಾ ನದಿಯ ಉಗಮ ಸ್ಥಾನನು ಅಂತ ಕರೀತಾರ್ರಿ. ಹಂಗ ಇಲ್ಲೊಂದು ಶಿವನ ದೇವಸ್ಥಾನ ಅದ್ರಿ. ಅದು ಹಳೆಯ ಪುರಾತನ ದೇವಸ್ಥಾನ ಅದ್ರಿ. ಇದ್ರೊಳಗೆ ಕ್ಯಾಮ್ರಾ ಅಲೋ ಇರ್ಲಿಲ್ಲ, ಅದಕ್ಕಾಗಿ ಆ ದೇವಸ್ಥಾನಕ್ಕೆ ಹೊಂಟಿವಿ. ಆ ಯಾವುದೇ ದೇವಸ್ಥಾನದಾಗೂ ಕ್ಯಾಮ್ರಾ ಅಲೋ ಇರೋದಿಲ್ರಿ. ಬಟ್ ಏನೋ ಕದ್ದ ಮುಚ್ಚಿ ಮಾಡಿರ್ತೀವಿ, ಇಷ್ಟು ದೂರ ಬಂದಿರ್ತೀವಲ್ಲ. ಸೊ ಮಹಾಬಳೇಶ್ವರದಾಗ ಪಂಚಗಂಗಾ ನದಿ, ಹಂಗ ಪಂಚಗಂಗಾ ಮಂದಿರ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಪಂಚಗಂಗಾ ಅಂದ್ರೆ 5 ನದಿಗಳ ಉಗಮ ಸ್ಥಾನ ಇದು. ಸೊ ಅದ್ರೊಳಗ ಕೃಷ್ಣಾ ನದಿ ಕೂಡ ಹೌದು. ಜೀವಿಗಳೇ, ಈಗ ನಾವು ಬಜಾರ್ ಸುತ್ತಾಡ್ಕೊಂಡು ನಾವು ಹೊಂಟಿರೋದೆ ಮಂದಿರ್ ಕಡೆ. ಶಿವ ಮಂದಿರ ಆದ್ರಿ, ಹಾಲ್ ಕಾಣಾಕತ್ತದಲ್ರಿ, ಆ ಶಿವ ಮಂದಿರಕ್ಕೆ ಹೊಂಟಿವ್ರಿ. ಈಗ ಹೋಗೋಣ ಬರ್ರಿ. ಅಚ್ಚ ಕನ್ನಡದಾಗ ಹೇಳ್ಬೇಕಂದ್ರ ದೇವರಗುಡಿ. ಚಾಲೋ. ಮೈ ಡೆಸ್ಟಿನೇಷನ್ ವಿಲ್ ಬಿ ರೈಟ್ ಅಂತ. ಬಟ್ ಬಜಾರ ಮಸ್ತ್ ಅದ ನೋಡ್ರಿ. ಅದು
ಬಜಾರ್ ಮಸ್ತ್ ಇರುತ್ತಲ್ಲ ಜಾತ್ರೆಗೆ ಬಂದ ಯಾತ್ರಿಕರೇ ಉತ್ತೆ ಕಡೆ ಲಕ್ಷ ಕೊಡಿ. ನಮಗೆ ಇಂಥವಂತೂ ಸೆಟ್ ಆಗೋದಿಲ್ಲ, ಬಟ್ ಇಂಥವು ಸೆಟ್ ಆಗ್ತವೆ. ನಾವು ಇನ್ನೂ ಸಣ್ಣವ್ರಲ್ಲ, ಸಣ್ಣ ಹುಡುಗರಲ್ಲ, ಸೊ ಅದಕ್ಕೆ ಇವೆಲ್ಲ ಸೆಟ್ ಆಗ್ತವ. ಅವು ಯಾರಿಗೆ ಕೊಡಿಸೋ ಒಂದು ಅದಕ್ಕೆ ಇಲ್ಲ ನಮಗೆ ಯಾರು ಕೊಡಾಕ, ಸೊ ಅದಕ್ಕೆ ಮುಚ್ಕೊಂಡು ಹೊಂಟೀವಿ. ಏನಂತೀರ? ಜೀವಗಳ ಶಿವನ ಪೂಜೆ ನಡೆದ್ ನೋಡ್ರಿ. ಹಳೆ ಶಿವನ ದೇವಸ್ಥಾನ ಐತಲ್ಲ ಮಹಾಬಳೇಶ್ವರದಾಗ, ಅದ್ರ ಪೂಜೆ ನಡೆದ್ ನೋಡ್ರಿ. ಅದು ಅಭಿಷೇಕ, ಅದು ನೋಡ್ಬೋದು ನೀವು. ಒಳಗೆ ಕ್ಯಾಮ್ರಾ ಅಲವಾದ ಇಲ್ಲ ಗೊತ್ತಿಲ್ಲ, ಇಲ್ಲಿ ತೋರ್ಸಾಕತ್ತಿದ್ರೆ ಅದೇ ನೋಡ್ಬಿಟ್ಟಿವಿ. ಮತ್ತೆ ಹೋಗಂಬ್ರಿ. ಜೀವಿಗಳೇ ನೋಡ್ಬೋದು, ಇಲ್ಲಿ ಎಲಿಫೆಂಟ್ ಪಾಯಿಂಟ್ ಅಂತದ, ಸಾವಿತ್ರಿ ಪಾಯಿಂಟ್ ಅದ, ಇಲ್ಲಿ ಇನ್ನೊಂದು ಯಾವುದೋ ಪಾಯಿಂಟ್ ಅದ. ಬಟ್ ಯಾವ ಕಡೆ ಹೋಗ್ಬೇಕಂತ ನಿರ್ಧಾರ ಆಲಾರ ಬಟ್ಯಾಕ ನಿಂತೀವಿ. ಬಟ್ ಅಲ್ಲಿ ಯಾರೋ ಬರತ್ತಾರ ಕೇಳೋಮ್ರಿ. ಸನ್ಸೆಟ್ ಪಾಯಿಂಟ್ ಯಾವ ಕಡೆ ಅಂತ ಕೇಳ್ರಿ ಅವ್ರಿಗೆ ಒಂದು ಸ್ವಲ್ಪ. ಹಾಂ, ಸನ್ಸೆಟ್ ಪಾಯಿಂಟ್ ತಿಳಿವಲ್ದ ನನಗೆ. ಸನ್ಸೆಟ್ ಪಾಯಿಂಟ್ ಈ ಕಡೆ ಹೋಗೋದು. ಜೀವಿಗಳ ಸ್ವರ್ಗ ನೋಡಕ್ ಹೊಂಟೇವ್ರಿ. ಸನ್ಸೆಟ್ ಪಾಯಿಂಟ್ ಅಲ್ಲಿ ಎಲ್ಲ ಗುಡ್ಗಳು. ಈ ಸೈಡ್ ಮಂದಿರ ಅದಾರಿಲ್ಲ ಅಂತ ನನಗೆ ಡೌಟ್ ಬರತ್ತದ್ರಿ. ಮಹಾಬಳೇಶ್ವರ ವೆರಿ ಒಂದ್ ಸರ್ತಿ ವಿಸಿಟ್ ಮಾಡ್ರಿ. ಟ್ರಾವೆಲಿಂಗ್ ಮಾಡೋದೈತಂದ್ರೆ ಈ ಸೈಡ್ ಮಾಡ್ರಿ, ಭಾರಿ ಅದ ನೋಡ್ರಿ ಪ್ಲೇಸ್. ಹೊಂಟೇವ್ರಿ ತೆಳಗಿ ಸನ್ಸೆಟ್ ಪಾಯಿಂಟ್ ನೋಡಕಂತ. ಏನೇನೋ ಮಾಡಾಕತ್ತಾರ್ರಿ, ಏನೇನೋ ತಿನ್ನಾಕತ್ತೀವಿ. क्या बोलते हैं इसको? चाट मसाला. कोई किती 50ला प्लेट होती. ಅನ್ನ ರೊಕ್ಕ ಕೊಟ್ಟಾನ್ಲಿ. ಅವೇನ್ ಕೊಡ್ತಾರ್ರಿ, ಚಂತಾನ ಕೊಡ್ತಾರ. ಕುದಿರೋದನ್ನ ಮತ್ತೆ ಕುದಿಸೋದ ಮಸ್ತ್. ಹೆಂಗ ಟೇಸ್ಟ್ ಮಾಡ್ರಿ. ಸುಮ್ಮ ಅನ್ಬಾರ್ದು. ಇವ್ರು ಹೇಳ್ತಾರ ತಿನ್ನಲ್ಲ ಯಾವ್ದಾರ ಕಮ್. ಹಾಂ ತಗೋ. ಮೇವ್ ಏ ಮಮ್ಮಿ ತಗೊಂಡೋದು ಚಿನ್ನ ಆಟ್ಯ ಒಂದ್ ಏ ಹೋರಿ ಏನು ಮಾಡೋದು ಹೋರಿ. ಏ ಕಡ್ಯಾಲ್ರಿ ಅವು. ನೀವು ಏನ್ ಮಾಡ್ತೀರ ಅದು ರಿಪೀಟ್ ಮಾಡ್ತಾವ. ಏನು ಮಾಡಲ್ರಿ ಅವು. ಏ ಮಾಯ ಕಡ್ದದ್ ಹಿಡ್ದು ಅಂತೀವ್ ನೋಡ. ಅದು ಏನದ ದೇವರ ಅವಕ್ಕೆ ಕೊಡು. ಇನ್ನೊಂದ್ ಏನ್ ಖುಷಿ ಐತಂದ್ರ ಅಟ್ಟೆಲ್ಲ ಆದ್ರೂ ಆ ಖುಷಿಗೆ ಬಿಟ್ಟು ಕೊಟ್ಟಿಲ್ರಿ. ಅದು ಏನ್ ಖುಷಿ ಬಿಟ್ಟು ಹೋಗಲ್ಲ ಅದು. ಏ ಖುಷಿಗೆ ತಿನ್ಸ. ನಾ ಏನೋ ಮಾಡಿಲ್ಲ. ಏ ಗೆಟ್ ಔಟ್ ಪ್ಲೀಸ್. ಈಗ ಮತ್ತೆ ನಾವು ನಿನ್ನೆನೂ ಬಂದಿದ್ದೇವೆ, ಇವತ್ತು ಮಹಾಬಳೇಶ್ವರದ ಒಂದು ಮಾರ್ಕೆಟಿಗೆ ಬಂದೇವಿ. ಭಾಳ ಫೇಮಸ್ ಅದಂತ್ರಿ ಇಲ್ಲಿ. ಅದೇ ಮಾರ್ಕೆಟಿಗೆ ಕಾಸ್ಟ್ಲಿಯೆಸ್ಟ್ ಮಾರ್ಕೆಟ್ ಅಂತ್ರಿ ಇದು, ಸಸ್ತಾ ಅಲ್ರಿ. ಸೊ ಅದೇ ಮಾರ್ಕೆಟ್ ತಿರ್ಗಾಡಕತ್ತೀವ್ರಿ ಈಗ ಸದ್ಯ. ನೋಡ್ಬೋದು. ಉಲ್ಲಾಲ ಉಲ್ಲಾಲ ಉಲ್ಲಾಲ. ಚಲ ನೋಡ್ಕೊಂಡು ಹೊಂಟೇವ್ರಿ. ಏನು ಸ್ಪೆಷಾಲಿಟಿ ಅನ್ಸಲ್ಲ ಇದ್ರಿ. ಇಲ್ಲಿ ಬರೀ ಮಂದಿನೇ ಬಂದಾರ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಂಗಡಿಗಳು ಅದಾವ. ಮಸ್ತ್ ಅದ ವ್ಯೂ ಅಂತೂ ಒಂದ್ ಸ್ವಲ್ಪ ನೋಡುವಂಥದ್ದು.
ಮಹಾಬಳೇಶ್ವರದಾಗ ನೋಡುವಂತ ಪ್ಲೇಸ್ಗಳಲ್ಲಿ ಇದೊಂದು ಅಷ್ಟೇ. ನಾಯಿಗೆ ತಗೊಂಡಿಲ್ಲಿ ಬರ್ತಾರ ನೋಡ್ರಿ. ನಾಯಿನೇ ಅಲ್ರಿ, ಭೇದ ಭಾವ ಯಾಕೆ ಮಾಡ್ತೀರಿ? ಒಂದು ನಾಯಿಗೆ ಹಂಗ, ಒಂದು ನಾಯಿಗೆ ಹಿಂಗ. ಹಾ ನೋಡ್ರಿ ಇದು. ಎಲ್ಲಿರುವರು ನಿನ್ನ ತಾಯಿ ತಂದೆ? ಯಾರೂ ಇಲ್ಲ ಇಲ್ಲಿ, ಎಲ್ಲ ಪಾತ್ರಧಾರಿಗಳಷ್ಟೇ. 84 ಜೀವರಾಶಿಗಳದಾಗ, 84 ಲಕ್ಷ ಜೀವರಾಶಿಗಳದಾಗ ಇದೊಂದು ರಾಶಿ. ಆಂಜನೇಯನ ದೇವಸ್ಥಾನ ಅಂದ್ರಿ, ಹಂಗೆ ದರ್ಶನ ಮಾಡಕತ್ ಬಂದಿವ್ರಿ. ಆ ಹುಡುಗನ ಹಾಲತ್ ನೋಡ್ರಿ ಹಂಗೆ ಬಯ ನೀರು ಬರತ್ತ ಗೇಮ್ ಮಾಡಿ. ಏನು ಮಾಡೋದು ಎಲ್ಲ ತಾನೇ ಮಾಡೋದು. ಏನಿಂದ ಏನಿಲ್ಲ ಬೇಡ ಅವ್ರೆ, ಇಷ್ಟ್ಯಾಕೆ ನಾಚ್ತಾ ಇದ್ದೀರಾ? ಯಾಕೆ ಯಾಕಂತ ಗೊತ್ತಾಗ ಇಲ್ಲಿ ಯಾರು ನೋಡಕ್ ಬಂದಾರ? ಅಮ್ಮ ಹೇಳ್ದ ಹೇಳ, ಏನದ ಹೇಳ, ಒಂದ್ಸರ್ತಿ ಹೇಳ್ಬಿಡು. ಹಿಂಗ್ ಮಾಡ್ಬೇಡ ನೀನು, ಕುಲ್ಲ ಮಾಡಿಲ್ಲ. ಹಾ ಇನ್ನ ತೆಳಕ್ ಹೊಟ್ಟದಲ್ಲ ಅದು. ಜೀವಿಗಳೇ ಊಟ ಮಾಡಂಬರ್ರಿ, ಊಟ ಮಾಡ್ಕೋದ್ ಕೂತಿದ್ದೆವು. ಇವ್ರು ಶಟ್ಮಟ ನೋಡ್ರಿ, ಮತ್ತೆ ತೆಳಗ್ ಬರ್ತಿದ್ರು. ಬೇಡ ಅವ್ರ, ವಾಟ್ ಈಸ್ ಯುವರ್ ನೇಮ್? ಹೆಸರು ಹೆಸರು ಹೊಡೆದ್ರು ಏನೋ ಅಂತಾರಲ್ಲ, ಕುಂತ್ಕೊಂಡ್ ಕೂತಾರ್ರಿ. ನಾವು ವೆಜಿಟೇರಿಯನ್, ಅದ್ರೊಳಗೆ ಪ್ರೋಟೀನ್ ಇದೊಂದು. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ನಾವು ಮೊದಲ ನಾನ್ ವೆಜಿಟೇರಿಯನ್ ಇದ್ದೇವೆ, ಸ್ವಲ್ಪ ಬಿಟ್ಬಿಟ್ಟಿವ್ರಿ.